ಒಂದು ನ್ಯೂ ರೈಸಿಂಗ್ ಯೂನಿಟಿಗೆ ಕಳಿಸಿದ್ರು. ಆವಾಗ ಸ್ವಲ್ಪ ಟೆನ್ಷನ್ ಇತ್ತು, ಪಾಕಿಸ್ತಾನ್ ಮತ್ತು ಇಂಡಿಯಾಕ್ಕೆ ವಾರ್ ಆಗುವ ಸಂದರ್ಭ ಇತ್ತು. ಅದಕ್ಕಾಗಿ ಒಂದು ಹೆವಿ ಇಂಜಿನಿಯರಿಂಗ್ ರೆಜಿಮೆಂಟನ್ನು ಫಾರ್ಮ್ ಮಾಡಿದರು ಬೆಂಗಳೂರಲ್ಲಿ. ಒಂದು ದೇಶದ ಸೈನಿಕರಾಗಿ ಕೆಲಸ ನಿರ್ವಹಿಸಿದ್ರಿ. ಸತತ 22 ವರ್ಷ ನಮ್ಮ ಈ ದೇಶಕ್ಕೆ ಸೇವೆ ಸಲ್ಲಿಸಿದ್ರಿ. ಈ ಮಲೆನಾಡ ಕನ್ನಡಿಗ ಯೂಟ್ಯೂಬ್ ಚಾನಲ್ನಿಂದ ನಾನು ನಿಮಗೆ ಗೌರವಪೂರ್ವಕವಾಗಿ ಒಂದು ಸಲ್ಯೂಟ್ ಕೊಡ್ತಾ ಇದ್ದೀನಿ. ನಮಸ್ಕಾರ. ಅವ್ನು ಅಟ್ ಹುಕ್ಕರ್ಕುಕ್ ಅವ್ನು ಹೆಂಗಾದ್ರೂ ಸರ್ವೈವ್ ಆಗಬೇಕು, ಆವಾಗಲೇ ದೇಶಕ್ಕೆ ಲಾಭ. ಸೈನಿಕನಾಗಿ ದೇಶದ ಸೇವೆಗೆ ಸೇರಿದವನು ಯಾವುದೇ ಕಾರಣಕ್ಕೂ ಪ್ರಾಣ ಬಿಡಬಾರ್ದು ಅನ್ನೋದು. ಮಧ್ಯಾಹ್ನ ಆಯ್ತು ಊಟ ಇಲ್ಲ, ಸಾಯಂಕಾಲ ಆಯ್ತು ಊಟ ಇಲ್ಲ, ರಾತ್ರಿ ಆಯ್ತು ಊಟ ಇಲ್ಲ, ಉಪವಾಸ. ಆ ಉಪವಾಸದಲ್ಲಿ ಒಂಥರ ವಾಂತಿ ಆಗೋದು. ರಾತ್ರಿಗೆ ನೋಡಿದ್ರೆ ಒಂಥರ ಪ್ರಾಣ ಹೋದಂಗೆ ಆ ಚಳಿಲಿ. ಈ ಅನ್ಶೆಡ್ಯೂಲ್ಡ್ ನಮ್ದು ಒಂದು ಸ್ಪೆಷಲ್ ಟ್ರೈನು, ಆ ಟ್ರೈನಲ್ಲಿ ಅಲ್ಲಿವರೆಗೂ ಹೋದ್ವಿ. ಆವಾಗ ಎಷ್ಟು ದಿನ ಆಗಿತ್ತು ಹೋಗಕ್ಕೆ? ಅಲ್ಲಿಗೆ 1 ತಿಂಗಳಾಯ್ತು. 1 ತಿಂಗಳಾಯ್ತು. ಪ್ರಿಯ ವೀಕ್ಷಕರೇ, ಹಿರಿಯ ಕೃಷಿಕರು, ಅನುಭವ ಪಡೆಯುತ್ತಿರುವಂತಹ ಕೃಷಿಕರು ಮತ್ತು ಮಾಜಿ ಸೈನಿಕರು ಶಿವಪ್ಪ ಗೌಡ್ರು ಈ ಭಾಗದಲ್ಲಿ 8 ಎಕರೆ ಜಮೀನಿನಲ್ಲಿ ಸರಿಸುಮಾರು 11 ಬೆಳೆಯನ್ನು ಬೆಳೆದು ಸೈ ಎನಿಸಿಕೊಂಡಿರುವಂಥ ರೈತರು. ಸುದೀರ್ಘ ಅವಧಿಯೊಳಗೆ ನಮಗೆ ತಮ್ಮ ತೋಟದ ಪರಿಚಯ ಮಾಡಿಸ್ಕೊಟ್ಟು ಮುಕ್ತ ಮನಸ್ಸಿನಿಂದ ನಮ್ಮೊಂದಿಗೆ ಸಂವಾದ ಮಾಡಿ ಬಹಳಷ್ಟು ರೈತರಿಗೆ ಅವರ ಅನುಭವ ಹಂಚಿಕೊಂಡಿರುವಂಥ ಇವರಿಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಗೌಡ್ರ, ತಮಗೆ ಏನು ಅನಿಸ್ತು ಈ 2 ದಿನದ ನಿಮ್ಮ ಭೇಟಿ ಮತ್ತು ಈ ಒಂದು ವಿಚಾರಧಾರೆ ಯಾವ ಥರ ನಿಮಗೆ ಅನಿಸ್ತು ಅನ್ನೋದೇ ನಮ್ಮ ಪ್ರಶ್ನೆ. ನನಗೆ ಭಾಳ ಖುಷಿ ಆಗ್ತಿದೆ. ನೀವು ಇಷ್ಟೊಂದು ಆಸಕ್ತಿ ತಗೊಂಡು ನಮ್ಮ ಪ್ಲಾಟಿಗೆ ಬಂದು ಎಲ್ಲವನ್ನು ಕೂಲಂಕಷವಾಗಿ ನಮ್ಮ ಹತ್ರ ವಿಚಾರಿಸಿ ಇದನ್ನು ಮತ್ತೆ ಬೇರೆ ರೈತರಿಗೆ ಹಂಚುವ ಉದ್ದೇಶದಿಂದ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಅದನ್ನು ನನಗೂ ತೋರಿಸಿ, ಇದು ನನಗೆ ಭಾಳ ಖುಷಿ ಆಗ್ತಿದೆ. ಇಂಥ ಕಾರ್ಯಕ್ರಮ ನೀವು ಹಮ್ಮಿಕೊಂಡಿದ್ದೀರಲ್ಲ, ಅದು ಭಾಳ ಖುಷಿ ವಿಚಾರನೇ. ಈಗ ನಾನು ಇಷ್ಟೊಂದೆಲ್ಲ ಇಂಟರ್ಕ್ರಾಫೆಲ್ಲ ಮಾಡಿದ್ದೀನಿ, ಬಹು ಬೆಳೆ. ಅದರಲ್ಲಿ ನನಗೆ ಸ್ವಲ್ಪ ಇನ್ಕಮೆಲ್ಲ ಬರ್ತಾ ಇದೆ. ಈಗ ಈ ಎಷ್ಟೇ 6 ರೂಪಾಯಿ ಕೊಡಲಿ, 8 ರೂಪಾಯಿ ಕೊಡಲಿ, 10 ರೂಪಾಯಿ ಕೊಡಲಿ, ಸೀಸನ್ ಇದ್ದಾಗ ಇನ್ನೂ ಜಾಸ್ತಿ ಬರುತ್ತೆ ಅಂತಾರೆ. ಅದನ್ನು ಈ ಪಪ್ಪಾಯಿ ಎಲ್ಲ ಮಾರ್ಕೊಂಡ್ರೆ ಈ ಅಡಿಕೆ ಬರಲಿಕ್ಕೆ 4 ರಿಂದ 5 ವರ್ಷ ಟೈಮ್ ಆಗುತ್ತೆ. ಆ ಪೀರಿಯಡ್ನಲ್ಲಿ ನಮ್ಗೆ ಏನಾದ್ರು ಬೇಕಲ್ಲ ನಾವು ಮಾಡಿದ್ದಕ್ಕೆ. ಅದಕ್ಕಾಗಿ ಈಗ ಇದು ಹಾಕಿದ್ದೀವಿ. ಈಗ ಕಾಫಿ ಹಾಕಿದ್ದೀವಿ, ಅದು ಅಷ್ಟೇ 2 ವರ್ಷಕ್ಕೆ ಮತ್ತೆ ಬಂದ್ಬಿಡುತ್ತೆ ಕಾಫಿ ಬೆಳೆದು. ಅದು ನಮಗೆ ಅದು ಬಂದರೆ ಅದು ಒಂದು ಇನ್ಕಮ್ ಆಗುತ್ತೆ. ನಮಗೇನು ಸ್ವಂತಕ್ಕೆ ಯೂಸ್ಗೆ ಎಷ್ಟು ಬೇಕೋ ಅದನ್ನು ಯೂಸ್ ಮಾಡಿಕೊಂಡು. ಈ ಭೂಮಿ ಡೆವಲಪ್ಮೆಂಟ್ ಮಾಡ್ತಾ ಎಷ್ಟು ವರ್ಷ ಆಯಿತು? ಇದೆಲ್ಲ ಕಾಡಿತ್ತು ಹಿಂದೆ ನನಗೆ ಅಲಾಟ್ ಆದಾಗ. ಅದೀಗ 4-5 ವರ್ಷದಿಂದ 5 ವರ್ಷದಿಂದ ಡೆವಲಪ್ ಮಾಡ್ತಾ ಇದ್ದೀವಿ. ಸಂತೋಷ ಆಗ್ತಾ ಇದೆಯಾ ಈ ಭೂಮಿಯಲ್ಲಿ ತಿರುಗಾಟ ಮಾಡಿ? ರಿಯಲಿ ನಮಗೆ ಒಂಥರ ಎಕ್ಸಸೈಸ್ ಆಗುತ್ತೆ ಇದು. ನಾವು ಒಳಗಡೆ ಹೋಗೋದು, ಜನರ ಕೆಲಸ ಮಾಡಿಸೋದು, ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ಇಟ್ಸ್ ಓಕೆ. ಆದರೆ ನಮಗೆ ಖುಷಿ ಆಗುತ್ತೆ ನೋಡಿ. ಇದೆಲ್ಲ ಈಗ ಕಳೆ ತೆಗ್ಸಿದ್ದೀನಿ, ಜನರನ್ನು ಹಚ್ಚಿಬಿಟ್ಟು 5-6 ಜನ ಲೇಡೀಸ್ ಈಗ 3 ಗಂಟೆಗೆ ಹೊರಟೋದ್ರು. ನೀವು ಬೆಳಗ್ಗೆ ಬಂದಿದ್ರು ಎಲ್ಲ ಸಿಗ್ತಿದ್ರು. ಆದ್ರೂ ಈ ಜನಕ್ಕೆ ಹೇಳಿದರೆ ಅವರು ತಮ್ಮ ಕೆಲಸ ಮಾಡ್ತಾರೆ. ಸುಮ್ಮನೆ ಅವಾಗವಾಗ ಒಂದು ಸಾರಿ ಬಂದು ನೋಡ್ಕೊಂಡು ಹೋಗೋದು ಹಿಂಗೆ. ವಿಶೇಷವಾಗಿ ಒಂದು ಗೌರವಾನ್ವಿತ ಒಂದು ಸನ್ನಿವೇಶ. ಯಾಕಪ್ಪ ಅಂತ ಹೇಳಿದ್ರೆ, ನೀವೊಂದು ಈ ದೇಶಕ್ಕೆ ಸೇವೆ ಸಲ್ಲಿಸಿದಂಥ ವ್ಯಕ್ತಿ. ಆ ಸಂದರ್ಭದಲ್ಲಿ ಒಂದು ಗಡಿ ಕಾಯುವಿಕೆಯಲ್ಲಿ ನೀವು ಭಾಗಿಯಾಗಿದ್ರಿ. ದೇಶದ ಸೈನಿಕರಾಗಿ ಕೆಲಸ ನಿರ್ವಹಿಸಿದ್ರಿ. ಸತತ 22 ವರ್ಷ ನಮ್ಮ ಈ ದೇಶಕ್ಕೆ ಸೇವೆ ಸಲ್ಲಿಸಿದ್ರಿ. ಈ ಮಲೆನಾಡ ಕನ್ನಡಿಗ ಯೂಟ್ಯೂಬ್ ಚಾನಲ್ನಿಂದ ನಾನು ನಿಮಗೆ ಗೌರವಪೂರ್ವಕವಾಗಿ ಒಂದು ಸಲ್ಯೂಟ್ ಕೊಡ್ತಾ ಇದ್ದೀನಿ. ನಮಸ್ಕಾರ. ಆ ಭಗವಂತ ನಿಮಗೆ ಒಳ್ಳೇದು ಮಾಡಲಿ, ಥ್ಯಾಂಕ್ ಯು, ಆಯಸ್ಸು ಆರೋಗ್ಯ ನೀಡಲಿ. ಆ ಗಡಿ ಸನ್ನಿವೇಶದ ಯಾವುದಾದ್ರೂ ಒಂದು ವಿಚಾರ ಇದ್ದರೆ ನಮ್ಮೊಂದಿಗೆ ಹಂಚ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ವಿಚಾರ ಅಂದರೆ ನನಗೆ ಅಲ್ಲಿ ಆರ್ಮಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಟ್ರೇಡ್ ಕೊಡ್ತಾರೆ. ಒಬ್ಬ ಡ್ರೈವರ್ ಇರ್ತಾನೆ, ಇನ್ನೊಬ್ಬ ಡ್ರಾಫ್ಟ್ಮನ್ ಇರ್ತಾನೆ, ಮತ್ತೊಬ್ಬ ಸರ್ವೇಯರ್ ಇರ್ತಾರೆ, ಇನ್ನೊಬ್ಬ ಎಲೆಕ್ಟ್ರಿಷಿಯನ್ ಇರ್ತಾನೆ, ಮತ್ತೊಬ್ಬ ಮೆಕ್ಯಾನಿಕ್ ಇರ್ತಾನೆ. ಹೀಗೆ ನನ್ನ ಟ್ರೇಡ್ ಇದ್ದಿದ್ದು ಕ್ಲರ್ಕು. ನಾನು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಈಗ ನಾನು ಅಸ್ಸಾಂನಿಂದ ಸಿಲಿಗುಡಿ ಹತ್ರ ಅಲ್ಲಿದ್ದೆ. ಬ್ಯಾಂಗ್ಡೂಬಿ ಅಂತ, ಡಾರ್ಜಿಲಿಂಗ್ ಡಿಸ್ಟ್ರಿಕ್ಟ್ ಬ್ಯಾಂಗ್ಡೂಬಿಯಲ್ಲಿದ್ದೆ. ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬೆಂಗಳೂರಿಗೆ ಬಂದೆ. ನನ್ನನ್ನು ಒಂದು ನ್ಯೂ ರೈಸಿಂಗ್ ಯೂನಿಟಿಗೆ ಕಳಿಸಿದ್ರು. ಆವಾಗ ಸ್ವಲ್ಪ ಟೆನ್ಷನ್ ಇತ್ತು, ಪಾಕಿಸ್ತಾನ್ ಮತ್ತು ಇಂಡಿಯಾಕ್ಕೆ ವಾರ್ ಆಗುವ ಸಂದರ್ಭ ಇತ್ತು. ಅದಕ್ಕಾಗಿ ಒಂದು ಹೆವಿ ಇಂಜಿನಿಯರಿಂಗ್ ರೆಜಿಮೆಂಟನ್ನು ಫಾರ್ಮ್ ಮಾಡಿದರು ಬೆಂಗಳೂರಲ್ಲಿ.
ಅದಕ್ಕೆಲ್ಲ ಬೇಕಾದ ಸಲಕರಣೆಯನ್ನು ಅಲ್ಲೇ ಪ್ರಕ್ಯೂರ್ ಮಾಡಿಕೊಂಡು ಒಂದು ಸ್ಪೆಷಲ್ ಟ್ರೈನ್ ಇಲ್ಲಿಂದ ಜಮ್ಮು ತವಿ ಹೋಗೋದು ಅದು. ಅದರಲ್ಲಿ ನಾನು ಹೆಡ್ ಕ್ಲರ್ಕ್ ಆ ಕಂಪನಿಗೆ. ರೂಲ್ಸು, ರೆಗ್ಯುಲೇಷನ್ಸು, ಆರ್ಡರ್ಸು, ಇನ್ಸ್ಟ್ರಕ್ಷನ್ಸ್ ಅಂಡ್ ಎಲ್ಲ ನಾವು ಅಲ್ಲೇ ಬೆಂಗಳೂರು ನಮ್ಮದು ಸೆಂಟರು ಹೆಡ್ ಕ್ವಾರ್ಟರ್ನಲ್ಲಿ ಹೋಗಿ ತೊಗೊಂಡು ಬರಬೇಕಾಗಿತ್ತು. ಅದು ಒಂದು ಬಹಳ ಕೆಲಸ. ಮತ್ತು ನಮ್ಮಲ್ಲಿ ಇರೋ ಇದೆಲ್ಲ ನಾವು ಆರ್ಮಿ ಹೆಡ್ ಕ್ವಾರ್ಟ್ರಿಗೆ ರಿಪೋರ್ಟ್ ಮಾಡಬೇಕಾಯ್ತು. ಎಷ್ಟೊಂದು ಇದಿದೆ, ವೆಹಿಕಲ್ಸ್ ಎಷ್ಟಿದೆ, ಪ್ಲ್ಯಾಂಟ್ಸ್ ಎಷ್ಟಿದೆ, ಏನೇನಿದೆ ಎಲ್ಲ. ಮತ್ತು ಎಲ್ಲ ಜನರನ್ನು ಅಲ್ಲಿಗೆ ಆ ರೆಜಿಮೆಂಟಿಗೆ ಬೇರೆ ಬೇರೆ ಕಡೆಯಿಂದ ಜನರನ್ನು ಪೋಸ್ಟಿಂಗ್ ಮಾಡಿ ಕಲ್ತಿದ್ರು. ಅವರಿಗೆಲ್ಲ ಟ್ರೈನಿಂಗ್ ಪ್ರೋಗ್ರಾಮು ಅದು ಇದು ಭಾಳ ಅಷ್ಟಿರ್ತಿತ್ತು. ಇಷ್ಟೆಲ್ಲ ಇದ್ದು ನಮಗೆ ಸುಮಾರು ಒಂದು 6 ತಿಂಗಳು ಅಲ್ಲೇ ಬಿಟ್ಕೊಂಡು ಎಲ್ಲ ರೀತಿಯ ಟ್ರಂಚನ್ನು ತೆಗೆಯೋದು ಹೇಗೆ, ಟ್ರಂಚಸ್ ನಮ್ಮ ಬಂಕರ್ಸು, ಟ್ರಂಚಸ್ಸು ಅವು ತೆಗಿಯೋದು ಹೇಗೆ, ಅದರಲ್ಲೂ ಇರೋದು ಹೇಗೆ, ಹೀಗೆ ಭಾಳಷ್ಟು ಟ್ರೈನಿಂಗ್ ಎಲ್ಲ ಕೊಟ್ಟರು ಅಲ್ಲೇ ಬೆಂಗಳೂರಲ್ಲೇ. ಆ ನಂತರ ಒಂದು ದಿವಸ ಡೇಟ್ ಫಿಕ್ಸ್ ಮಾಡಿದರು. ಈ ಒಂದು ಸ್ಪೆಷಲ್ ಟ್ರೈನು ಫ್ರಮ್ ಇಲ್ಲಿಂದ ಜಮ್ಮು ತವಿ, ಅದು ಭಾರಿ ಬ್ರಹ್ಮನ್ ಅಂತ ಬರುತ್ತದೆ, ಅಲ್ಲಿವರೆಗೂ ಸ್ಪೆಷಲ್ ಟ್ರೈನು. ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ಹೋದರೆ ಜಮ್ಮು ತವಿ. ಅಲ್ಲಿ ಹೋಗಿ ಇಳಿದ್ವಿ. ಆಮೇಲೆ ಅದು ಇನ್ಕ್ಲೆಮೆಂಟ್ ವೆದರ್, ಭಾಳ ಚಳಿ ಆವಾಗ. ಡಿಸೆಂಬರಲ್ಲಿ ಆವಾಗ ಅಲ್ಲಿ ನಮಗೆ 8 ದಿವಸ ಉಳಿಸ್ಕೊಂಡ್ರು. ಎಲ್ಲ ಕಾಯಿಲೆ ಗೀಲೆ ಏನಾರು ಆದರೆ ಆಗಲಿ ಅಂತೇಳಿ ಜನರೆಲ್ಲ ಒಂಚೂರು ಅಲ್ಲಿಗೆ ಅದಕ್ಕೆ ಸೆಟ್ ಆದಮೇಲೆ ಮತ್ತೆ ಹೊರಟ್ವಿ ಅಲ್ಲಿಂದ. ಆ ಪೀರಿಯಡ್ನಲ್ಲಿ ಏನು ಎಲ್ಲ ನಮಗೆ ರಾತ್ರಿ ಆಗಲೂ ಅನುಭವ ಕೆಲಸ. ನಮ್ಮದು ರೇಷನ್ ಕಲೆಕ್ಷನ್ ಮಾಡಬೇಕು. ವೆಹಿಕಲ್ಸ್ ಯಾವುದೋ ಒಂದು ಅಲ್ಲಿ ಆರ್ಡ್ರ್ ಕೊಟ್ಟಿದ್ದೀವಿ ಬೆಂಗಳೂರಲ್ಲಿ, ಅದು ಲೇಟಾಗಿ ಬಂತು. ಅದನ್ನು ನಾವು ಎಲ್ಲಿದ್ದೀವಿ ಅಲ್ಲೇ ತೊಗೋಬೇಕು. ಆಗ್ರಾದಲ್ಲೋ ಅಲಹಾಬಾದ್ನಲ್ಲೋ ಎಲ್ಲೋ ಇರ್ತಿದ್ವಿ ದಾರಿಯಲ್ಲಿ. ಆ ಟ್ರೈನ್ ನಿಧಾನ ಇದಕ್ಕೆ ಇದನ್ನು ಕೊಡದೇ ಇದ್ರೆ, ಅದು ಸಿಗ್ನಲ್ ಇದು ಟ್ರ್ಯಾಕ್ ಸಿಗದೆ ಹೋದರೆ ಅಲ್ಲಿ 2 ದಿವಸ ನಿಲ್ತದೆ. ಮುಂಚೆ ಎಲ್ಲ ತುಂಬ ಲೇಟ್ ಆಗೋದು ಆ ಟ್ರೈನ್. ಅದು ಅನ್ಶೆಡ್ಯೂಲ್ಡ್ ಟ್ರೈನ್ ಅಲ್ಲ, ಶೆಡ್ಯೂಲ್ಡ್ ಟ್ರೈನಿಗೆ ಕರೆಕ್ಟಾಗಿ ಕೊಡ್ತಾರೆ. ಈ ಅನ್ಶೆಡ್ಯೂಲ್ಡ್ ನಮ್ದು ಒಂದು ಸ್ಪೆಷಲ್ ಟ್ರೈನು. ಆ ಟ್ರೈನಲ್ಲಿ ಅಲ್ಲಿವರೆಗೂ ಹೋದ್ವಿ. ಆವಾಗ ಎಷ್ಟು ದಿನ ಆಗಿತ್ತು ಹೋಗಕ್ಕೆ? ಅಲ್ಲಿಗೆ 1 ತಿಂಗಳಾಯ್ತು. 1 ತಿಂಗಳಾಯ್ತು. ಅಲ್ಲಿ ಹೋಗಿ ಇಳ್ಕೊಂಡ್ವಿ. ಅಲ್ಲೆಲ್ಲ ಆಯಿತು. ಒಂದು 8 ದಿವಸ ಅಲ್ಲಿ ಉಳ್ಕೊಂಡಿದ್ವಿ. ಅಲ್ಲಿಂದ ಆಮೇಲೆ ಇದಕ್ಕೆ ನಮ್ಮದು ವೆಹಿಕಲ್ಸ್ ಎಲ್ಲ ಅನ್ಲೋಡ್ ಮಾಡ್ಕೊಂಡ್ವಿ ಟ್ರೈನಿಂದ. ಆಮೇಲೆ ವೆಹಿಕಲ್ಸ್ ಹತ್ತಿ ಉಧಂಪುರಕ್ಕೆ ಹೋದ್ವಿ. ಉಧಂಪುರ ನಮ್ಮದು ಇದು ಹೆಡ್ ಕ್ವಾರ್ಟ್ರು. ಅಲ್ಲಿ ಹೋಗಿ ಅಲ್ಲೆಲ್ಲ ಒಂದು ಟ್ರಾನ್ಸಿಟ್ ಕ್ಯಾಂಪ್, ಅಲ್ಲಿ ಹೋಗಿ ಊಟ ಮಾಡಿಕೊಂಡು 1 ದಿವಸ ಎಲ್ಲ ಹಾಲ್ಟ್ ಮಾಡಿ ಅಲ್ಲಿ ಏನಂದರೆ ಅಪ್ ಕಾನ್ವಾಯಿ, ಡೌನ್ ಕಾನ್ವಾಯಿ, ಹಿಂಗೆ ಹೋಗ್ಲಿಕ್ಕೆಲ್ಲ ಮತ್ತೆ ಕಷ್ಟ ಇರುತ್ತೆ. ಇವೆಲ್ಲ ಸ್ಮಾಲ್ ರೋಡು, ಬೇರೆ ಆಪೋಸಿಟ್ ಡೈರೆಕ್ಷನ್ ವೆಹಿಕಲ್ಸ್ ಬಂದರೆ ಕಷ್ಟ ಹೋಗೋದು. ಅದಕ್ಕಾಗಿ ಮಿಲ್ಟ್ರಿಗೆ ಏನು ಮಾಡ್ತಾರೆ, 1 ವಾರ ಡೌನ್ ಕಾನ್ವಾಯಿ, 1 ವಾರ ಅಪ್ ಕಾನ್ವಾಯಿ. ಬರೋರು ಮಾತ್ರ, ಬರೋರು 1 ವಾರ ಹೋಗೋರು ಮಾತ್ರ, ಆ ರೀತಿ ಮಾಡ್ಕೊಂಡಿರ್ತಾರೆ. ಆ ಇದರಲ್ಲಿ ನಾವು ಅಲ್ಲಿಗೆ ಪ್ರತಿದಿನ ಜೀವದ ಜೊತೆ ಸೆಣಸಾಟ ಇರುತ್ತೆ. ಸೆಣಸಾಟನೇ. ಅದೇನಾಯಿತು, ನನಗೆ ಅಲ್ಲಿ ಒಬ್ಬ ಸೇವಾದಾರ ಅಂತ ಕೊಡ್ತಾಯಿದ್ರು ಜೊತೆಯಲ್ಲಿ. ಅವನೇನು ಮಾಡ್ಬಿಟ್ಟ, ಲಂಗರಿಂದ ನಮಗೆ ಊಟ ಎಲ್ಲ ತಗೊಂಡು ಅವ್ನು ಇಟ್ಕೊಂಡು ಬರೋದು ಜೊತೆಯಲ್ಲಿ. ನಮ್ಗಿಬ್ಬರನ್ನ ಸೇರಿಸಿ ಒಬ್ಬನಿಗೆ ಬಿಟ್ಟರು. ಅವೇನು ಮಾಡ್ದ, 2 ಊಟ ತಗೊಂಡು ಕೇರಳದವನು ಇದ್ದ. ಕೇರಳದವನು ಒಬ್ಬನಿದ್ದ, ಅವನ ಜೊತೆಲಿ ಹತ್ಬಿಟ್ಟ ವ್ಯಾನ್ ಹತ್ಕೊಂಡ. ನಾನು ಕೂತ್ಕೊಂಡಿದ್ದೆ. ನನಗೆ ಆಯಿತು, ಮಧ್ಯಾಹ್ನ ಆಯಿತು ಊಟ ಇಲ್ಲ, ಸಾಯಂಕಾಲ ಆಯಿತು ಊಟ ಇಲ್ಲ, ರಾತ್ರಿ ಆಯಿತು ಊಟ ಇಲ್ಲ, ಉಪವಾಸ. ಆ ಉಪವಾಸದಲ್ಲಿ ಒಂಥರ ವಾಂತಿ ಆಗೋದು. ರಾತ್ರಿಗೆ ನೋಡಿದ್ರೆ ಒಂಥರ ಪ್ರಾಣ ಹೋದಂಗೆ ಆ ಚಳಿಲಿ. ಆವಾಗ ಯಾರೋ ಇಬ್ಬರು ಹಿಂಗೆ ರಜೆ ಹೋಗಿದ್ರಂತೆ, ವಾಪಸ್ ಹೋಗಿ ರೆಜಿಮೆಂಟ್ಗೆ ಹೋಗ್ಬೇಕು. ಅವರು ಲೇಟಾಗಿ ಬಂದಿದ್ದಾರೆ. ಯಾರೋ ಪಾಟೀಲ್, ಮಹಾರಾಷ್ಟ್ರದವ್ರು ಇಬ್ಬರು. ಈ ನಿಮ್ಮ ಗಾಡಿಯಲ್ಲಿ ನಮಗೊಂದೊಂದು ಗಾಡಿ ವೆಹಿಕಲ್ಲು, ನಿಮ್ಮ ಗಾಡಿಯಲ್ಲಿ ನಾವು ಬರ್ತೀವಿ ಜೊಂಗ ಇದರಲ್ಲಿ. ಆಯ್ತು ಬನ್ನಿ ಕೂತ್ಕೊಳ್ಳಿ ಅಂದೆ. ನನಗೆ ಇಲ್ಲಿ ಕೂರಕ್ಕೆ ಆಗಲ್ಲ, ಹಸಿವಾಗಿ ಒಂಥರ ತಲೆ ಎಲ್ಲ ತಿರುಗ್ತಾ ಇದೆ. ಹಾಗೆ ಮಾಡಿ ಉಪವಾಸ ಆಗಿ ಮಾರನೇ ದಿವಸ ಅವ್ನು ತಿಳ್ಕೊಂಡ, ಇನ್ನೇನು ಎಲ್ಲರೂ ಆಸ್ಪತ್ರೆ ಸೇರೋನೇನು ಅನ್ನಂಗೆ ಆಯ್ತೇನೋ ಅವನಿಗೆ. ನನ್ನ ನೋಡಿ, ಸಾಬ್ ನಿನ್ನೆಯಿಂದ ಏನೂ ತಿಂದೇ ಇಲ್ಲ ಅಂದ. ಹೌದಪ್ಪ, ಏನೂ ತಿಂದಿಲ್ಲ, ನಾ ತರಲಿಲ್ಲ. ನಮ್ಮ ಅವ ಸೇವಾದಾರೆಲ್ಲ ಬೇರೆ ಕಡೆ ಹೋಗ್ಬಿಟ್ಟು ಏನು ಮಾರ ಎಲ್ಲಿದ್ದಾನೆ ಗೊತ್ತಾ. ಅದು ಒಂದು 60-70 ವೆಹಿಕಲ್ಲು, ಯಾರು ಎಲ್ಲಿದ್ದಾರೆ ಒಂದೂ ಗೊತ್ತಾಗೋದಿಲ್ಲ.
ಒಂದ್ ವಾರ ಬರೋದು, ಒಂದ್ ವಾರ ಹೋಗೋದು. ಅದಲ್ಲ, ಅದು ಬೇರೆ ಆಯ್ತು. ನಮ್ಮ ರೆಜಿಮೆಂಟೇ ಒಂದು 60 ವೆಹಿಕಲ್. ಅವ್ನ್ ಯಾವ್ದ್ರಲ್ಲಿ ಕೂತ್ಯಾನ ಯಾವ್ದ್ರಲ್ಲಿ ಕೂತ ನನ್ಗೆ ಗೊತ್ತಿಲ್ಲ. ಆವಾಗ ಅವನೇನದ, ನಿಮ್ದು ತೆಗೀರಿ, ಅದು ಕೂತಿದ್ದೀರಲ್ಲ ಆ ಸೀಟ್ ಸ್ವಲ್ಪ ಎತ್ತಿ ಅಂದ. ಏನಪ್ಪ ಅಂತ ಎತ್ತಿ ನೋಡಿದ್ರು ಅವ ಭಯಂಕರ ಪೂರಿ ಇಟ್ಬಿಟ್ಟಿದ್ದಾನೆ ಅದ್ರೊಳಗೆ. ಮುಂಚೆನೆ ಕೇಳಿದ್ರೆ ಆಗ್ಬಿಡೋದೆಲ್ಲ ಸರಿ. ಪೂರಿ ಇಟ್ಬಿಟ್ಟಿದ್ದಾನೆ, ಮತ್ತೆ ಆಲೂಗಡ್ಡೆ ಪಲ್ಯ ಇನ್ನೊಂದ್ ಕಡೆ ಇಟ್ಬಿಟ್ಟಿದ್ದಾನೆ. ಸರ್ ಒಂದು ಸ್ಟವ್ ಇದೆ ಹಚ್ಚಿ ಅಂತಾನೆ, ಬಿಸಿ ಮಾಡ್ಕೊಂಡು ತಿನ್ನೋಣ ಅಂತೇಳಿ. ಆವಾಗ ಸ್ಟವ್ ಹತ್ತೀನಿ, ಅದು ಅಲ್ಲೇ ಭಗ್ ಅಂತ ಹತ್ತುತ್ತೆ, ಮುಖ ಎಲ್ಲ ಕರ್ರಗಾಗಿ. ಬೇಡ, ನಮಗೆ ಜನ ಗುರ್ತಿಡಿಯಕ್ಕಾಗಲ್ಲ, ಹಂಗಾಗ್ಬಿಟ್ಟಿದ್ವಿ. ಕೊನೆಗೆ ಸ್ವಲ್ಪ ತಿಂದೆ, ಸುಧಾರಿಸಿ ಒಳ್ಳೆ ಮೆಡಿಸಿನ್ ಕೊಟ್ಟಂಗೆ ಆಯ್ತು, ಅನುಕೂಲ ಆಯ್ತು. ಹಿಂಗೆ ಊಟ ತಿಂಡಿ ಇಲ್ಲದೆ ಕಾಲ ಕಳೆದಂತ ಸನ್ನಿವೇಶ ನೋಡಿದ್ದೀರಿ. 24 hours ಏನೂ ಇಲ್ಲ. ಅದೇನಾಗ್ಬಿಡ್ತು, ಯಾವತ್ತಾದ್ರೂ ವಾಪಸ್ ಬರ್ಬೇಕು ಇದೆಲ್ಲ ಬೇಡ ಅಂತ ಅನ್ಸಿದ್ಯಾ? ಇಲ್ಲ ಅನ್ಸಿಲ್ಲ. ಏನ್ ಮಾಡೋದು, ಎಲ್ಲರಿಗೂ ಇದೇ ಕಷ್ಟ ಇರೋದು ಅಂತ ಹೇಳಿ ಹಿಂಗೆ ಇರುತ್ತೆ. ಕೆಲವೊಂದು ಸೈನ್ಯದಲ್ಲಿ ಕೆಲಸ ಮಾಡೋರು ದೇಶ ಸೇವೆ ಅಂತ ಮಾಡ್ತಾರೆ, ಕೆಲವರು ಮನೆ ಕಷ್ಟ ಅಂತ ಮಾಡ್ತಾರೆ. ಮನೆ ಕಷ್ಟ ಅಂತಾನೂ ಇಲ್ಲ, ದೇಶ ಸೇವೆ ಅಂತಾನೂ ಇಲ್ಲ. ನಾನು ಎಸ್ಕೇಪ್ ಆಗಿ ಆರಾಮಾಗಿ ಜೀವನ ಸಾಗಿಸ್ಬೇಕು ಅನ್ನೋದು ಒಂದೇ ಇದ್ದಿದ್ದು. ನಾರ್ಮಲಿ ಆರ್ಮಿಯಲ್ಲಿರೋ ಇದು ಹಾಗೇನೆ. ಏನಂದ್ರೆ ನೀನ್ ಸಾಯ್ಬಾರ್ದು, ದೇಶಕ್ಕೆ ಲಾಸ್. ಒಬ್ಬ ಸತ್ರೆ ದೇಶಕ್ಕೆ ಲಾಸು. ಅವ್ ಹುಕ್ಕರ್ಕುಕ್ ಅವ್ ಹೆಂಗಾದ್ರೂ ಸರ್ವೈವ್ ಆಗ್ಬೇಕು, ಆವಾಗಲೇ ದೇಶಕ್ಕೆ ಲಾಭ. ಸೈನಿಕನಾಗಿ ದೇಶದ ಸೇವೆಗೆ ಸೇರಿದವನು ಯಾವುದೇ ಕಾರಣಕ್ಕೂ ಪ್ರಾಣ ಬಿಡಬಾರ್ದು ಅನ್ನೋದು ಅವ್ ಹೆಂಗಾದ್ರೂ ಮಾಡಿ ತನ್ನ ಪ್ರಾಣವನ್ನು ಅವನು ಸೇವ್ ಮಾಡ್ಕೋಬೇಕು ಅನ್ನೋದೇ ಮೇನ್ ಉದ್ದೇಶ. ಈ ತರ ಆಗಿರುತ್ತೆ. ಇಷ್ಟೊಂದು ಟ್ರೈನಿಂಗ್ ಕೊಟ್ಟು ಒಬ್ಬ ಸೋಲ್ಜರ್ ರೆಡಿ ಮಾಡಿದಾಗ ಎಷ್ಟೋ ದುಡ್ಡು ಖರ್ಚು ಮಾಡಿರುತ್ತೆ ಗೌರ್ಮೆಂಟ್ ಆಫ್ ಯಾವುದೇ ದೇಶ ಆಗಿರಲಿ. ಅಷ್ಟೊಂದು ಖರ್ಚು ಮಾಡಿ ಅವನಿಗೆ ಇದು ಮಾಡಿದ್ದು, ಏನೋ ಯಾರೋ ಒಂದು ಅಚಾನಕ್ ಒಂದು ಗುಂಡು ಬಂತು ಸತ್ತೋಗ್ಬಿಟ್ಟ ಅಂದ್ರೆ ಅದು ಬಹಳ ಲಾಸ್, ದೇಶಕ್ಕೆ ಲಾಸು. ಒಬ್ಬ ಪೈಲಟ್ ಹೋಗ್ತಾನೆ, ಕ್ರಾಶ್ ಆಯ್ತು, ಅವ್ನು ಸತ್ತೋಗ್ಬಿಟ್ಟ, ಎಷ್ಟು ಲಾಸ್ ದೇಶಕ್ಕೆ. ಆ ಪೈಲಟ್ ಇದು ವಿಮಾನದಷ್ಟೇ ಲಾಸು ಅವನ್ ಪೈಲಟ್ ಹೋಗಿರೋದು. ಅವ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಹಂಗೆ ಅದು ಅಂಥ ಸಿಚುವೇಶನ್ನು. ಅಲ್ಲಿಂದ ಶ್ರೀನಗರ ಹೋದ್ವಿ. ಅಲ್ಲಿ ಹೋದರೆ ಚಳಿ. ನಮಗೆ ಸೌತ್ ಇಂಡಿಯಾದವರಿಗೆ ಅಲ್ಲಿ ಶ್ರೀನಗರ ಇದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಭಾಳ ಕಷ್ಟ. ಬೆನ್ನು ಬರುತ್ತೆ, ಕಾಲು ನೋವು ಬರುತ್ತೆ. ನನಗೆ ಬೆನ್ನು ಭಾಳ ಬಂತು. ಅದೇನೋ ಈಗಲೂ ಇರಬೇಕು. ಆವಾಗ ಏನು ಮಾಡಿದ್ರು, ಅವ್ರು ನನ್ನನ್ನು ಮಿಲಿಟ್ರಿ ಹಾಸ್ಪಿಟ್ಲ್ ಇದಕ್ಕೆ ಕಳಿಸಿದ್ರು, ಜಮ್ಮುಗೆ. ಅಲ್ಲಿ ಮಿಲಿಟ್ರಿ ಹಾಸ್ಪಿಟ್ಲ್ ಇತ್ತು. ಅಲ್ಲೊಬ್ಬ ಲೆಫ್ಟಿನೆಂಟ್ ಕರ್ನಲ್ ಸರ್ಜಿಕಲ್ ಇವರಿದ್ರು, ನೋಡಿದ್ರು. ಅದು ಒಳ್ಳೆ AC ಹಾಟ್ ರೂಮಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಹೋದ್ಮೇಲೆ ಆ ಹಾಟಲ್ಲಿ ನಮ್ಗೆ ಅನುಕೂಲ ಆದಂಗೆ ಆಗ್ತೈತೆ. ಕರ್ನಾಟಕದವ್ರು ಸಿಕ್ಕಿದ್ರ ಭಾಗದಲ್ಲಿ ಯಾವತ್ತಾದ್ರೂ ಇರ್ತಾರೆ. ನೀವು 2 ಕಾಲಘಟ್ಟ ನೋಡಿದ್ದೀರಿ. ಒಂದು ದೇಶ ಸೇವೆಗಾಗಿ ಜೈ ಜವಾನ್ ಆಗಿ ಕೆಲಸ ಮಾಡಿದ್ದೀರಿ, ಮತ್ತೊಂದು ಜೈ ಕಿಸಾನ್ ಆಗಿ ತಮ್ಮ ಭೂಮಿಗಾಗಿ ಕೆಲಸ ಮಾಡ್ತಾ ಇದ್ದೀರಿ. ಈ 2 ಸನ್ನಿವೇಶ ಒಂದೇ ವಾಕ್ಯದಲ್ಲಿ ಏನಾದ್ರು ಹೇಳ್ರಿ ಅಂದ್ರೆ ಯಾವ ತರ ಹೇಳ್ಬೋದು ಶಿವಪ್ಪ ಗೌಡ್ರು? ಆರ್ಮಿಗೆ ಹೋಗಲೇಬೇಕು. ಆವಾಗಲೇ ಮನುಷ್ಯ ನೋಡಿ, ಆರ್ಮಿಯಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾರೆ ಮನುಷ್ಯನಿಗೆ. ಆ ಟ್ರೈನಿಂಗ್ನಲ್ಲಿ ಪೀರಿಯಡ್ನಲ್ಲಿ ಕಮ್ಮಿ ಅಂದರೆ 2 ಲೀಟ್ರ್ ಬೆವರು ಹೋಗುತ್ತೆ ಮೈಯಲ್ಲಿ ಒಬ್ಬ ಮನುಷ್ಯನಿಗೆ. ಅಷ್ಟೊಂದು ಟಫ್ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಮಾಡೋದು ಅವ ಒಂದು ಈಗ ಸಿವಿಲ್ ಇದರಿಂದ ಆರ್ಮಿ ಲೈಫಿಗೆ ಕನ್ವರ್ಟ್ ಆದಂಗೆ, ಆರ್ಮಿ ಪರ್ಸನ್ ಅನ್ನಂಗೆ ಆಗ್ತಾನೆ ಅವ. ಅವನಿಗೆ ಬೇರೆ ಬೇರೆ ಮತ್ತೆ ಇದು ಅವೆಲ್ಲ ಬೇಸಿಕ್ ಟ್ರೈನಿಂಗ್ ಅಂತಾರೆ. ಆ ಟ್ರೈನಿಂಗ್ ಎಲ್ಲರಿಗೂ ಇರುತ್ತೆ. ಆ ಟ್ರೈನಿಂಗ್ ನಿಮಗೆ ಇಲ್ಲಿ ಕೃಷಿಯಲ್ಲಿ ಲಾಭದಾಯಕ ಆಗಿತ್ತ? ಏನಾದ್ರು ಲಾಭದಾಯಕ ಅಂದ್ರೆ ಒಂದು ಕಾನ್ಸಂಟ್ರೇಟ್, ನಾವು ಏನಾದರೂ ಮಾಡಬೇಕು ಅಂದರೆ ನಮ್ಮ ಕಾನ್ಸಂಟ್ರೇಷನ್ ಇದ್ರ ಮೇಲೆ ಇರಬೇಕು. ಈಗ ನಾವು ಇಷ್ಟೊಂದು ಅಡಿಕೆ ಗಿಡ ಹಾಕಿದ್ವಿ, ಪ್ರತಿಯೊಂದು ಅಡಿಕೆ ಗಿಡ ನೋಡ್ಬೇಕು, ಯಾವ್ದಕ್ಕೆ ಕಾಯಿಲೆ ಬಂದಿದೆ, ಯಾವ್ದಕ್ಕೆ ಏನಾಗಿದೆ ನೋಡ್ಬೇಕು. ಆ ಕಾನ್ಸಂಟ್ರೇಷನ್ ಆರ್ಮಿಯಿಂದ ಕಲ್ತಿದ್ದು ಇಲ್ಲಿ ಬೆನಿಫಿಟ್ ಆಗ್ತಾ ಇದೆ. ಹೌದು. ಸರಿ, ಸುಮಾರು 8 ಎಕರೆ ಜಮೀನು ಜೈ ಜವಾನ್ ಮತ್ತು ಜೈ ಕಿಸಾನ್ ಒಂದು ನಾಣ್ಯದ 2 ಮುಖವಾಗಿ ಸಂರಕ್ಷಣೆ ಮಾಡ್ತಾ ಇದ್ದೀರಿ. ಮತ್ತೊಮ್ಮೆ ತಮ್ಮ ಸೇವಾ ಕಾರ್ಯಕ್ಕೆ 22 ವರ್ಷಗಳ ಸುದೀರ್ಘ ಸೇವಾ ಕಾರ್ಯಕ್ಕೆ ಮತ್ತು ಈ ಕೃಷಿ ಕೆಲಸಕ್ಕೆ ಮತ್ತೊಮ್ಮೆ ಸಲ್ಯೂಟ್ ಮಾಡ್ತಾ ನಾ ಈ ಕಾರ್ಯಕ್ರಮ ಗೌರವಾನ್ವಿತವಾಗಿ ಮುಗಿಸ್ಕೊಡ್ತಾ ಇದ್ದೀನಿ. ನಮ್ಮೊಂದಿಗೆ ನಮ್ಮ ಮಲೆನಾಡ ಕನ್ನಡಿಗ ಚಾನಲ್ಗೆ ಸಂದರ್ಶನ ನೀಡಿದ ತಮಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.